ನೋಡಿ, ಸಹಜವಾಗಿ 140 ಜನ ಇದ್ದಾಗ 20 ಸ್ಥಾನ ಇದ್ದಾಗ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡೋದು ಕಷ್ಟ ಕೆಲಸ. ಆದರೂ ಕೂಡ ಹೈಕಮಾಂಡ್ ಆಗಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಆದಷ್ಟು ಸಾಮಾಜಿಕ ನ್ಯಾಯ, ಪ್ರಾದೇಶಿಕ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡಿದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ಮಾಡೋದು ಬಹುಶಃ ಕಷ್ಟ ಆಗ್ತದೆ. ನಾವು ದಿನ ಹೋಗಿ ದೇವ್ರ ಹತ್ರ ಬೇಡ್ಕೋತೀವಿ, ಎಲ್ಲಾನು ಆಗುತ್ತಾ? ಆದರೂ ಕೂಡ ಏನೋ ಒಂದು ನಂಬಿಕೆಯಿಂದ ಹೋಗ್ತೀವಿ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ರೀತಿ ಅವ್ರು ನಡೆದು ಬಂದಿದ್ದು ಹಾದಿನಲ್ಲಿ ಸಾಕಷ್ಟು ಬಾರಿ ಅವರಿಗೂ ಆಗಿರಲಿಲ್ಲ. ಎಲ್ಲರೂ ತಾಳ್ಮೆಯಿಂದ ಇರಬೇಕು. ವೀರೇಂದ್ರ ಪಾಟೀಲ್ ಸಾಹೇಬರು ಮುಖ್ಯಮಂತ್ರಿ ಆದಾಗ ಖರ್ಗೆ ಸಾಹೇಬರು ಧರಮ್ ಸಿಂಗ್ ಸಾಹೇಬ್ರಿಗೂ ಹೊರಗಿಟ್ಟಿದ್ರು. ಇವೆಲ್ಲ ಸಹಜ. ಅದರಿಂದ ಇದ್ರ ಬಗ್ಗೆ ಆಗಲೇ ವರಿಷ್ಠ ಚರ್ಚೆ ಮಾಡಿದ್ದಾರೆ, ಎಲ್ಲರಿಗೂ ಮನವೊಲಿಸುವ ಪ್ರಯತ್ನ ನಡೆದಿದೆ. ಮತ್ತು ನನಗೆ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ನಮ್ಮ ಶಾಸಕರಿರ್ಬೋದು, ಹಿರಿಯರಿರ್ಬೋದು, ಪಕ್ಷದ ತೀರ್ಮಾನಕ್ಕೆ ಗೌರವ ಕೊಡ್ತಾರೆ. ನೋಡಿ, ನೀವು ಹೇಳ್ದಂಗೆ ಎಲ್ಲರಿಗೂ ಸ್ವಲ್ಪ ಮನ ನೊಂದಿರ್ಬೋದು. ಅವರ ಸಮಾಜದವ್ರು ಇರ್ಬೋದು, ಅವರ ಏನು ಕ್ಷೇತ್ರದ ಮತದಾರರಿರ್ಬೋದು, ಅವ್ರ ಒತ್ತಡ ಇದ್ದೇ ಇರ್ತದಲ್ಲ. ಎಲ್ಲರೂ ಕೂಡ ಅವರ ನಾಯಕರಿಗೆ ಒಳ್ಳೇದೇ ಬಯಸ್ತಾರೆ, ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಬಯಸ್ತಾರೆ. ಸಹಜವಾಗಿ ಅವರಿಗೆಲ್ಲ ನೋವಾಗಿರ್ತದೆ. ಸಮಾಧಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಎಲ್ಲರೂ ಸೇರಿ. ಒಂದು ಸಭಾಪತಿ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಅವರ ಪತ್ರದಲ್ಲಿ ಲೆಟರ್ ಅಲ್ಲಿ ಇಟ್ಸ್ ಅನ್ ಇಂಟರ್ನಲ್ ಕಮ್ಯುನಿಕೇಶನ್, ಅದೇನು ಗೌರ್ಮೆಂಟಿಗೆ ಕೊಡ್ತಾ ಇದೀವಾ? ಆಮೇಲೆ ಇವರು ಸಭಾಪತಿ ಉಪಸಭಾಪತಿ ಬಗ್ಗೆ ಮಾತಾಡ್ತಾ ಇದಾರಲ್ಲ, ಕಳೆದ 7-8 ವರ್ಷದಿಂದ ಲೋಕಸಭಾದಲ್ಲಿ ಡೆಪ್ಟಿ ಸ್ಪೀಕರೇ ಇಲ್ಲ. ಗೊತ್ತಾ ನಿಮ್ಗೆ? ಯಾಕಿಲ್ಲ? ಇಡೀ ನಮ್ಮ ಭಾರತ ದೇಶದ ಇತಿಹಾಸದಲ್ಲೇ ಯಾವತ್ತೂ ಕೂಡ 8 ವರ್ಷ ಆ ಸ್ಥಾನ ಖಾಲಿ ಇಟ್ಟಿದ್ದೇ ಇಲ್ಲ. ಏನಕ್ಕೆ? ಇವ್ರು ಕೊಡ್ತಾ ಇದಾರ ಗೌರವ? ಯಾವುದೋ ಇವ್ರಿಗೆ ಏನಾಗಿದೆ ಪಾಪ. ನಿನ್ನೆ ಯಾರು ನಬೀನ್ ಅವರ ಕ್ಷೇತ್ರದಲ್ಲಿ ಮುಖಭಂಗ ಆಗಿದೆ. ಬಿಜೆಪಿ ರಾಷ್ಟ್ರ ಅಧ್ಯಕ್ಷರ ಕ್ಷೇತ್ರದಲ್ಲಿ ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಂದ್ರೆ ರೀಜನಲ್ ಪಾರ್ಟಿ ಜನ್ಸೂರಜ್ ಪಾರ್ಟಿ ಇದವರು ಪ್ರಶಾಂತ್ ಕಿಶೋರ್ ಅವರು 30,000 ಮತದಿಂದ ಗೆದ್ದಿದಾರಲ್ಲ, ಮುಖಭಂಗ ಆಗಿದೆ. ಅದನ್ನ ಮುಚ್ಕೊಳ್ಳಿಕ್ಕೆ ನಮ್ಮ ಕ್ಯಾಬಿನೆಟ್ ಬಗ್ಗೆ ಚರ್ಚೆ, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಚರ್ಚೆ, ಸಿದ್ದರಾಮಯ್ಯನವ್ರ ಬಗ್ಗೆ ಚರ್ಚೆ, ಯಾರು ಯಾವ ಬಟ್ಟೆ ಉಟ್ಕೊಂಡ್ರು ಅಲ್ಲಿ ವೇದಿಕೆ ಮೇಲೆ, ನಾವೇನು ಹೇಳಿದ್ವಿ, ಅಷ್ಟೇ ಚರ್ಚೆಗೆ ಸೀಮಿತ ಆಗಿದೆ. ಈ ಒಂದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಮುಜುಗರ ಮಾಡಿದೆ ಅವರಿಗೆ. ಇನ್ನೊಂದು ನಬೀನ್ ಅವರ ಹೀನಾಯವಾದಂತ ಸೋಲು, ರಾಷ್ಟ್ರ ಅಧ್ಯಕ್ಷರು. ಸೊ ಇದಕ್ಕೆ ಏನೋ ಮುಚ್ಚಬೇಕಲ್ಲ. ಸೊ ಅದರಿಂದ ನೋಡಿ, ಅದೆಲ್ಲ ವರಿಷ್ಠ ನೋಡಿ, ಸಭಾಪತಿಗಳ ಆಯ್ಕೆ ಏನಿದೆ ಅದು ಒಂದು ಪ್ರಕ್ರಿಯೆ ಇರ್ತದೆ. ಅದೇನಿದ್ರು ವರಿಷ್ಠರು ಕೂತ್ಕೊಂಡು ತೀರ್ಮಾನ ಮಾಡಿ ಮಾತನಾಡ್ತಾರೆ. ಅವರು ಹೊರಟ್ಟಿ ಸಾಹೇಬ್ರು ಯಾರಿಗೂ ಹೊಸೊಬ್ರು ಅಲ್ಲ. ಏನಿದ್ರು ಕೂಡ ಅವರ ಹಿರಿತನಕ್ಕೆ ಗೌರವವನ್ನ ನೀಡಿ ಏನಿದ್ರು ಮಾತುಕತೆ ಮಾಡ್ಬಿಟ್ಟು ಬಗೆಹರಿಸ್ಕೊತಾರೆ. ಎಂಥದ್ದೇನು ಸಮಸ್ಯೆ ಇಲ್ಲ. ಬಿಜೆಪಿ ಅವ್ರಿಗೆ ಸಮಸ್ಯೆ ಅನಿಸ್ತಿರ್ಬೋದು ಅಷ್ಟೇ.